ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಇನ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಜಾಬ್ ಸ್ಕ್ಯಾಮ್ ಬಗ್ಗೆ. ಇದೊಂದು ಇಂಪಾರ್ಟೆಂಟ್ ಟಾಪಿಕ್. ಈ ಜಾಬ್ ಸ್ಕ್ಯಾಮ್ಗೆ ಯಾರೆಲ್ಲ ಟ್ರಾಪ್ ಆಗ್ತಿದ್ದಾರೆ, ಹೇಗೆಲ್ಲ ಟ್ರಾಪ್ ಆಗ್ತಿದ್ದಾರೆ ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಜಾಬ್ ಸ್ಕ್ಯಾಮ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಬ್ಬ ವಿದ್ಯಾರ್ಥಿ ಬಗ್ಗೆ ಮಾತಾಡೋಣ. ಒಬ್ಬ ವಿದ್ಯಾರ್ಥಿ ಅವನು ಗ್ರಾಜುಯೇಷನ್ ಮುಗಿಸಿರ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿರ್ಬೋದು. ಇದೆಲ್ಲ ಮುಗಿಸಾದ್ಮೇಲೆ ಅವನಿಗೆ ಮನೇಲಿ ಕೇಳೋ ಪ್ರಶ್ನೆ ಒಂದೇ, ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ಯಾ, ಕೆಲಸ ಸಿಗ್ತಾ, ಮನೆಯವರಾಗಿರ್ಬೋದು ಇಲ್ಲ ನೈಬರ್ಸ್ ಆಗಿರ್ಬೋದು, ಯಾರೇ ಒಬ್ರು ಅವನು ಆಚೆ ಹೋಯ್ತು ಅಂತ ಅಂದರೆ, ಮನೆಯಿಂದ ಆಚೆ ಹೋಯ್ತು ಅಂತ ಅಂದರೆ ಕೇಳೋ ಪ್ರಶ್ನೆ ಒಂದೇ, ಎಲ್ಲರೂ ಕೇಳೋ ಪ್ರಶ್ನೆ ಒಂದೇ, ಅದು ಕೆಲಸ ಸಿಗ್ತಾ ಕೆಲಸ ಸಿಗ್ತಾ ಕೆಲಸ ಸಿಗ್ತಾ. ಅವನಿಗೆ 3 ತಿಂಗಳಾಗಿರುತ್ತೆ ಇಲ್ಲ 6 ತಿಂಗಳಾಗಿರುತ್ತೆ, ಕೆಲಸ ಸಿಕ್ಕಿರಲ್ಲ. ಅವನೇನು ಮಾಡ್ತಾನೆ ಪಾಪ, ಅಲ್ಲಿ 4 ವರ್ಷ ಓದಿರ್ತಾನೆ. ಎಲ್ಲರೂ ಕೇಳೋದು ಒಂದೇ, 4 ವರ್ಷ ಓದಿದೆ, ಇನ್ನೂ ಕೆಲಸ ತಗೊಂಡಿಲ್ವಾ. ಕ್ಯಾಂಡಿಡೇಟ್ಸು ಅವ್ರ ಶ್ರಮ ಮೀರಿ ಟ್ರೈ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಆ ಸಕ್ಸಸ್ ಸಿಗ್ತಿರಲ್ಲ, ಆ ಫಸ್ಟ್ ಜಾಬ್ ಸಿಗ್ತಿರಲ್ಲ. ಅದಕ್ಕೆ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಒಂದು ಶಾರ್ಟ್ಕಟ್ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ಆ ಶಾರ್ಟ್ಕಟ್ ಏನಪ್ಪ ಅಂತ ಅಂದರೆ ಒಂದು ಲೈಕ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಇರುತ್ತೆ, ಅದೊಂದು ಸ್ಕ್ಯಾಮು. ಅದಾದಮೇಲೆ ಒಂದು ಬ್ಯಾಕ್ ಡೋರ್ ಅಂತ. ನಾವು ರಿಕ್ರೂಟ್ಮೆಂಟ್ ಏಜೆನ್ಸಿ ಬಗ್ಗೆ ಮಾತಾಡೋಣ. ಏನಪ್ಪ ಈ ರಿಕ್ರೂಟ್ಮೆಂಟ್ ಏಜೆನ್ಸಿ ಹೇಗೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂತಂದರೆ, ಫಸ್ಟ್ ಅವರು ಲೈಕ್ ವಾಟ್ಸಪ್ ಅಥವಾ ಲೈಕ್ ಟೆಲಿಗ್ರಾಮ್ ಚಾನಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಫಸ್ಟು ಕೋಲ್ಡ್ ಕಾಲ್ಸ್ ಮಾಡ್ತಾರೆ, ಕ್ಯಾಂಡಿಡೇಟ್ಸ್ಗೆ ಕೋಲ್ಡ್ ಕಾಲ್ಸ್ ಮಾಡ್ತಾರೆ. ಕೋಲ್ಡ್ ಕಾಲ್ಸ್ ಮಾಡಿ ಅವ್ರಿಗೆ ಲೈಕ್ ಅವ್ರಿಗೆ ಮಾತಾಡೋ ಶೈಲಿ ಹೇಗಿರುತ್ತೆ ಅಂತಂದರೆ, ಒಬ್ಬ ಕ್ಯಾಂಡಿಡೇಟ್ ತಗೊಬಂದು 2 ಲಕ್ಷ ಕೊಟ್ಟು ನನಗೆ ಈ ಕೆಲಸ ಕೊಡಿಸಿ ಅನ್ನೋ ರೀತಿಲಿ ಅವರು ಆ ಥರ ಕ್ಯಾಂಡಿಡೇಟ್ಸ್ಗೆ ಮೈಂಡ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರನ್ನ ಅವ್ರು ಹೇಗೆ ಬ್ರ್ಯಾಂಡ್ ಮಾಡ್ಕೋತಾರೆ ಅಂತ ಅಂದರೆ, ನಾವು ಲೈಕ್ ಒಫಿಷಿಯಲ್ ಹೈರಿಂಗ್ ಪಾರ್ಟ್ನರ್ ಅಥವಾ ರಿಕ್ರೂಟ್ಮೆಂಟ್ ಪಾರ್ಟ್ನರ್. ನಾವು ಈ ಥರ ದೊಡ್ಡ ದೊಡ್ಡ ಕಂಪನೀಸ್ಗೆ ಲೈಕ್ TCS ಆಗಿರ್ಬೋದು, ಇಲ್ಲ ಕ್ಯಾಪ್ಜೆಮಿನಿ ಆಗಿರ್ಬೋದು, ಇಲ್ಲ ಆಕ್ಸೆಂಚರ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಕಂಪನಿಗೆ ನಾವೇ ರಿಕ್ರೂಟ್ಮೆಂಟ್ ಪಾರ್ಟ್ನರ್, ನಮ್ಮ ಕಡೆಯಿಂದನೇ ಕ್ಯಾಂಡಿಡೇಟ್ಸ್ನ ಕಳಿಸೋದು. ಈ ಥರ ದೊಡ್ಡ ದೊಡ್ಡ ಕಂಪನಿಗೆ ನಮ್ಮ ಕಡೆಯಿಂದನೇ ಕ್ಯಾಂಡಿಡೇಟ್ಸ್ನ ಕಳಿಸೋದು ಅಂತ ಎಲ್ಲ ಈ ಥರ ಕ್ಯಾಂಡಿಡೇಟ್ಸ್ಗೆ ಅವರು ಮೈಂಡ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಅವ್ರು ಏನೇನು ಯಾವ್ಯಾವ ಥರ ಫೀಸ್ ಕಲೆಕ್ಟ್ ಮಾಡ್ತಾರೆ ಅಂತ ಅಂದರೆ, ಒಂದು ಫಸ್ಟು ಅಪ್ಲಿಕೇಶನ್ ಫೀ. ಲೆಟ್ ಸಪೋಸ್ ಒಬ್ಬ ಕ್ಯಾಂಡಿಡೇಟಿಂದ 500 ರೂಪಾಯಿ ತಗೋತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅವ್ರು ಏನು ಮಾಡ್ತಾರೆ, 1000 ಜನ 500 ರೂಪಾಯಿ ಕೊಟ್ಟರೆ ಎಷ್ಟಾಯಿತು, ಫಸ್ಟು ಅಪ್ಲಿಕೇಶನ್ ಫೀಯಿಂದ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟೇಷನ್ ಫೀ, ಅದಾದಮೇಲೆ ಪ್ರೊಸೆಸಿಂಗ್ ಫೀ, ಈ ಥರ ಪ್ರತಿಯೊಂದಕ್ಕೂ ವೆರೈಟಿ ಥರ ಫೀಸ್ ಇಟ್ಟು ಕ್ಯಾಂಡಿಡೇಟ್ಸ್ನ ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಲೈಕ್ ಲೆಟ್ ಸಪೋಸ್ ಆ ಕ್ಯಾಂಡಿಡೇಟ್ ಏನು ಪರ್ಫಾರ್ಮೇ ಮಾಡಿರಲ್ಲ, ಲೈಕ್ ಇಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಬಿಟ್ಬಿಡಿ, ಫಸ್ಟ್ ರೌಂಡ್ ಹೇಗೆ ಮಾಡ್ತಾರೆ ಅಂತ ಅಂದರೆ ಅವ್ರದ್ದೇ ಇಂಟರ್ನಲ್ ಟೀಮಲ್ಲಿ ಒಂದು ಇಂಟರ್ವ್ಯೂ ಸೆಟಪ್ ಮಾಡಿಸ್ತಾರೆ. ಒಬ್ಬ ಕ್ಯಾಂಡಿಡೇಟ್ಗೆ ಇಂಟರ್ವ್ಯೂ ಕೊಡಿಸ್ತಾರೆ. ಆ ಕ್ಯಾಂಡಿಡೇಟ್ಗೆ ನೀನು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ಯಾ, ಅದು ಡೈರೆಕ್ಟ್ ಕಂಪನಿ ಇಂಟರ್ವ್ಯೂ ಆಗಿರಲ್ಲ, ಇವರೇ ಇಂಟರ್ನಲ್ ಇಂಟರ್ವ್ಯೂ ಕೊಡಿಸ್ತಾರೆ. ಇಂಟರ್ನಲ್ ಇಂಟರ್ವ್ಯೂ ಕೊಡಿಸಿ ಏನು ಮಾಡ್ತಾರೆ ಅಂತಂದರೆ, ನೀವು ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ಯಾ, ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಇಂಟರ್ವ್ಯೂನು ಕೊಡಿಸ್ತಾರೆ. ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕೊಡಿಸಾದ್ಮೇಲೂ ನೀವು ಸೆಕೆಂಡ್ ರೌಂಡ್ ಕ್ಲಿಯರ್ ಮಾಡಿದ್ಯಾ, ಮತ್ತೆ ಥರ್ಡ್ ರೌಂಡ್ಗೆ ಹೋಗಬೇಕು ಅಂತ ಅಂದರೆ ಪ್ರೊಸೆಸಿಂಗ್ ಫೀ ಆಗುತ್ತೆ, ನೀನೊಂದು 5,000ನೋ 10,000ನೋ ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಆ ಕ್ಯಾಂಡಿಡೇಟು ಖುಷಿಯಾಗಿ ನಾನು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ದೀನಿ, ಸೆಕೆಂಡ್ ರೌಂಡ್ ಕ್ಲಿಯರ್ ಮಾಡಿದ್ದೀನಿ, ಥರ್ಡ್ ರೌಂಡ್ಗೆ ಕ್ಲಿಯರ್ ಮಾಡಿಬಿಟ್ರೆ ನನಗೆ ಕೆಲಸ ಸಿಗುತ್ತೆ ಅನ್ನೋ ಆಸೆಯಿಂದ ಅವನು 5,000 ರೂಪಾಯಿ ಕೊಡ್ತಾರೆ. ಈ ಥರ ಒಂದು 10 ಜನ ಇಲ್ಲ 20 ಜನ, ಒಂದು 100 ಜನ ಕೊಡ್ತು ಅಂತ ಅಂದರೆ ಏನಾಗುತ್ತೆ, ಲೈಕ್ ಅವನು 5,000 ರೂಪಾಯಿ ಕೊಟ್ಟಿರ್ತಾನೆ ನಂಗೆ ಕೆಲಸ ಸಿಗುತ್ತೆ ಅಂತ. ಅದಾದಮೇಲೆ ಥರ್ಡ್ ರೌಂಡ್ ಇಂಟರ್ವ್ಯೂ ಆಯಿತು. ಅದಾದಮೇಲೆ ಇವ್ನು ಎಷ್ಟೇ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವ್ರು ಕಾಲ್ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಆ ಕ್ಯಾಂಡಿಡೇಟ್ಗೆ ನಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಬ್ಯಾಕ್ ಡೋರ್ ಅನ್ನೋದಕ್ಕೆ ಬರೋಣ. ಇವಾಗ ಬ್ಯಾಕ್ ಡೋರ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಒಬ್ಬ ಕ್ಯಾಂಡಿಡೇಟ್ ಹತ್ರ ಸ್ಟಾರ್ಟಿಂಗ್ಗೆ ನನಗೆ ಫಸ್ಟ್ ರೌಂಡ್ ಇಂಟರ್ವ್ಯೂ ಅವರು ಕೊಡಿಸ್ತಾರೆ, ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕೊಡಿಸ್ತಾರೆ, ಥರ್ಡ್ ರೌಂಡ್ ಇಂಟರ್ವ್ಯೂನು ಕೊಡಿಸ್ತಾರೆ. ಇದು ಯಾವುದು ಡೈರೆಕ್ಟ್ ಕಂಪನಿಗಳಿಂದ ಆಗಲ್ಲ, ಇವೆಲ್ಲ ಆಗದೆ ಇಂಟರ್ನಲ್ಲಿ. ಅದಾದಮೇಲೆ ಏನು ಮಾಡ್ತಾರೆ ಅಂತ ಅಂದರೆ, ಲೈಕ್ ಫೇಕ್ ಆಫರ್ ಲೆಟರ್ಸ್ನ ರಿಲೀಸ್ ಮಾಡ್ತಾರೆ. ಫೇಕ್ ಆಫರ್ ಲೆಟರ್ ರಿಲೀಸ್ ಮಾಡಿ ಅದು ಹೇಗೆ ಆಫರ್ ಲೆಟರ್ ಹೇಗಿರುತ್ತೆ ಅಂತ ಅಂದರೆ, ಸೇಮ್ ರೆಪ್ಲಿಕಾ ಲೈಕ್ MNC ಕಂಪ್ನಿಲಿ ಹೇಗೆ ಕೊಡ್ತಾರೆ ಆಫರ್ ಲೆಟರ್ಸ್, ಅದೇ ಥರ ರೆಪ್ಲಿಕಾ ಮಾಡ್ತಾರೆ. ಕ್ಯಾಂಡಿಡೇಟ್ಗೆ ಚೂರು ಗೊತ್ತಾಗಬಾರ್ದು, ಚೂರು ಐಡಿಯಾ ಬರಬಾರ್ದು, ಹೇಗೆ ಇದೊಂದು ಫೇಕ್ ಆಫರ್ ಲೆಟರ್ ಅಂತ ನಿಜವಾಗ್ಲೂ ಅವ್ನಿಗೆ ಐಡಿಯಾನೇ ಬರೋಲ್ಲ. ಆ ಥರ ಒಂದು ಆಫರ್ ಲೆಟರ್ನ ರೆಡಿ ಮಾಡ್ತಾರೆ. ಆಫರ್ ಲೆಟರ್ನ ರೆಡಿ ಮಾಡಿ, ಈಗ ನಮ್ಮ ಕಡೆಯಿಂದ ನೀನು ಈ ಕಂಪನಿಗೆ ಹೋಗ್ತಿದ್ಯಾ ಅಲ್ವಾ,
ನಾವು ಅಲ್ಲಿ ಒಳಗಡೆ ಲೈಕ್ ಯಾರಿರ್ತಾರೆ ಮ್ಯಾನೇಜರ್ಸು, ಇವ್ರಿಗೆಲ್ಲ ನಾವು ಕಮಿಷನ್ ಕೊಡಬೇಕು. ಅದರಿಂದ ನೀನು ಒಂದು 2 ಲ್ಯಾಕ್ಸು 3 ಲ್ಯಾಕ್ಸು ಕಲೆಕ್ಟ್ ಮಾಡ್ತಾರೆ ಆ ಕ್ಯಾಂಡಿಡೇಟ್ ಹತ್ರ. ಆವಾಗ ಕ್ಯಾಂಡಿಡೇಟ್ ಏನಂತ ಅನ್ಕೋತಾನೆ, ನನಗೆ ಎಲ್ಲೂ ಕೆಲಸ ಸಿಗ್ತಿಲ್ಲಪ್ಪ, ಇವಾಗ ಇವ್ರಿಗೆ ಒಂದು 2 ಲಕ್ಷ 3 ಲಕ್ಷ ಕೊಟ್ಟರೆ ನಾನು ಅಲ್ಲಿ ಹೋಗಿ ಆದಮೇಲೆ ನಾನು ಒಂದು 2-3 ವರ್ಷ ಕೆಲಸ ಮಾಡಿದ್ರೆ ನಾನು ಆ ಕೊಟ್ಟಿರೋ ದುಡ್ಡನ್ನ ತಗೋಬಿಡ್ಬೋದು. ಈಗ ಹೇಗೆ ಅಂದರೆ ಗೌರ್ಮೆಂಟಲ್ಲಿ ಲಂಚ ಕೊಡ್ತಾರೆ ಅಲ್ವಾ, ಲಂಚ ಕೊಟ್ಟು ಗೌರ್ಮೆಂಟ್ ಕೆಲಸ ತಗೋತಾರೆ ಅಲ್ವಾ, ಅದೇ ಥರ ಇಲ್ಲೂ ಸ್ಟಾರ್ಟಿಂಗಲ್ಲಿ ದುಡ್ಡು ಇಸ್ಕೋತಾರೆ, ಆದರೆ ಅವ್ರು ಕೆಲಸ ಕೊಡ್ಸಲ್ಲ. ಆ ಕ್ಯಾಂಡಿಡೇಟ್ ಮತ್ತೆ ಮೋಸ ಹೋಗ್ತಾನೆ. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಬ್ಯಾಕ್ ಡೋರ್. ಸೊ ಈ ಥರ ಸ್ಕ್ಯಾಮ್ಗಳಿಂದ ಆದಷ್ಟು ಹುಷಾರಾಗಿರಿ. ಯಾಕಂದರೆ ನಿಮ್ಮ ತಂದೆ ತಾಯಿ ಶ್ರಮಪಟ್ಟು ಒಂದೊಂದು ರೂಪಾಯಿನೂ ದುಡಿಯೋಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ಅವ್ರ ದುಡ್ಡನ್ನ ವ್ಯರ್ಥ ಮಾಡಬೇಡಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಅಂದರೆ ಲೈಕ್ ಆ ಕಂಪನೀಸು ನಿಮ್ಮನ್ನು ತಗೊಂಡು ಒಂದು 2-3 ತಿಂಗಳು ನಿಮಗೆ ಸಂಬಳ ಕೊಡ್ತಾರೆ. 10,000 20,000 ಸ್ಟೈಫಂಡ್ ಥರ ಕೊಡ್ತಾರೆ. ಅದಾದಮೇಲೆ ಲೈಕ್ ನಮಗೆ ಕಂಪನಿ ತುಂಬ ಲಾಸಲ್ಲಿ ನಡೀತಿದೆ ಅಂತ ಹೇಳ್ಬಿಟ್ಟು ಶಟ್ ಡೌನ್ ಮಾಡ್ತಾರೆ. ಈಸ್ಕೊಂಡಿರ್ತಾರಲ್ಲ ದುಡ್ಡು, ಒಂದು 20,000 ಕೊಟ್ಟರೆ ಅವ್ರಿಗೇನು ಲಾಸ್ ಆಗೋಲ್ಲ. ಅದಾದಮೇಲೆ ಇನ್ನೊಂದು ಥರ ಏನಾಗುತ್ತೆ ಅಂದರೆ, ನೀನು ಇನ್ನೊಂದು 2-3 ಜನ ಕರ್ಕೊಬಂದು ಸೇರಿಸು, ನಿನಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀನಿ, ಈ ಥರನೂ ಮಾಡ್ತಾರೆ ಕಂಪನೀಸು, ಈ ಥರನೂ ಮಾಡ್ತಾರೆ. ಅದರಿಂದ ಆದಷ್ಟು ಹುಷಾರಾಗಿರಿ. ಈ ಥರದಕ್ಕೆ ಯಾರ್ಯಾರು ಪುಷ್ ಮಾಡ್ಬೋದು ಅಂತ ಅಂದರೆ, ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಇರ್ತಾರೆ ಅಲ್ವಾ, ಅವ್ರಿಗೆ ದುಡ್ಡು ಬರೋ ಆಸೆಗೆ ನಿಮ್ಮನ್ನು ಈ ಥರ ಜಾಲಕ್ಕೆ ನೂಗ್ತಾರೆ. ಸೊ ಯಾರು ಈ ಥರ ಸ್ಕ್ಯಾಮ್ಗೆ ಟ್ರ್ಯಾಪ್ ಆಗಬೇಡಿ, ಹುಷಾರಾಗಿರಿ. ಒಂದೊಂದು ರೂಪಾಯಿ ದುಡಿಯೋಕ್ಕೂ ತುಂಬ ಕಷ್ಟ ಇದೆ. ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣ. ಟೇಕ್ ಕೇರ್, ಬಾಬಾ, ಐ ಲವ್ ಯು.